ತಿಂಗಳಿನಿಂದ ಎಲ್ಲ 28 ರಣಕಣಗಳ ಸಮಗ್ರ ಚಿತ್ರಣವನ್ನ ಅದರ ಒಳ ಹೂರಣವನ್ನ ನಿಮ್ಮ ಮುಂದೆ ಇಡ್ತಾ ಬಂದಿದ್ದೀವಿ. ರಣಕಣ 28 ಕಾರ್ಯಕ್ರಮದಲ್ಲಿ ಇವತ್ತು ಕರ್ನಾಟಕದ ಯಾವ ಲೋಕಸಭಾ ಕ್ಷೇತ್ರ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ, ರಾಜ್ಯದ ಗಮನವನ್ನ ಸೆಳೀತಾ ಇದೆ ಮೈಸೂರು ಚಾಮರಾಜನಗರ. ಮೈಸೂರು ಚಾಮರಾಜನಗರವನ್ನು ಗೆಲ್ಲೋದಕ್ಕೆ ಮುಖ್ಯಮಂತ್ರಿ ಶಪಥ ಮಾಡಿದ್ದಾರೆ. 3 ದಿನ ಮೈಸೂರಲ್ಲಿ ವಾಸ್ತವ್ಯ ಹೂಡಿ ರಣತಂತ್ರ ರೂಪಿಸ್ತಾ ಇದ್ದಾರೆ. ಸಚಿವರುಗಳನ್ನೆಲ್ಲ ಕರೆದಿದ್ದಾರೆ. ಅಲ್ಲಿನ ಸಚಿವ ಯಾರ್ಯಾರು ಮೈಸೂರಿಗೆ ಸಂಬಂಧಪಟ್ಟವರು ಯಾರ್ಯಾರು ಇದ್ದಾರೆ ಎಲ್ಲ ಸಚಿವರುಗಳನ್ನು ಕರೆದು ಟಾಸ್ಕ್ ಕೊಟ್ಟಿದ್ದಾರೆ. ಮೈಸೂರು ಚಾಮರಾಜನಗರವನ್ನ ಗೆಲ್ಲಲೇಬೇಕು ಈ ಸಾರಿ ಅಂತ ಟಾಸ್ಕ್ ಕೊಟ್ಟಿದ್ದಾರೆ. ಮೈಸೂರು ಚಾಮರಾಜನಗರ ಕಳೆದ ಸಾರಿ ಕಾಂಗ್ರೆಸ್ ಕಳೆದುಕೊಂಡ ಚಾಮರಾಜನಗರ ಮೈಸೂರು ತನ್ನದೇ ಭದ್ರಕೋಟೆಯನ್ನ ಮತ್ತೆ ಮರುವಶಪಡಿಸಿಕೊಳ್ಳೋದಕ್ಕೆ ಏನೆಲ್ಲ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಏನೇನು ನಡೀತಾ ಇದೆ ಹಾಗಾದ್ರೆ ಮೈಸೂರಲ್ಲಿ ನೋಡಿ. ಎಸ್ ವೀಕ್ಷಕರೇ, ಲೋಕಸಭೆ ಚುನಾವಣೆಗೆ ಕರೆಕ್ಟ್ ಆಗಿ 30 ದಿನಗಳು ಮಾತ್ರ ಬಾಕಿ ಇವೆ. ಲೋಕ ಗೆಲ್ಲಲು ಕಾಂಗ್ರೆಸ್ ಬಿಜೆಪಿ ಇನ್ನಿಲ್ಲದ ಕಸರತ್ತು ನಡೆಸಿವೆ. ಇನ್ನು ಮೈಸೂರು ಕೊಡಗು ಗೆಲ್ಲಲೇಬೇಕೆಂದು ಸಿಎಂ ಸಿದ್ದು ಶಪಥ ಮಾಡಿದಂತಿದೆ. 3 ದಿನ ಸಿಎಂ ವಾಸ್ತವ್ಯ ಹೂಡಿ ರಣವ್ಯೂಹವನ್ನೇ ಹೆಣೆದಿದ್ದಾರೆ. ಮೈಸೂರಿನಲ್ಲಿ ಕೈ ಕಮಲ ಆಪರೇಷನ್, ಸಿಎಂ ಸಿದ್ದು ತಂತ್ರ ದೋಸ್ತಿ ಟಕ್ಕರ್. ಹೌದು, ಸಿಎಂ ತವರು ಜಿಲ್ಲೆ ಮೈಸೂರು ಪ್ರತಿಷ್ಠೆಯ ಕಣವಾಗಿದೆ. ಶತಾಯ ಗತಾಯ ಮೈಸೂರು ವಶಪಡಿಸಿಕೊಳ್ಳಲು ಸಿದ್ದರಾಮಯ್ಯ ಟೊಂಕ ಕಟ್ಟಿ ನಿಂತಿದ್ದಾರೆ. 3 ದಿನ ಮೈಸೂರಲ್ಲೇ ವಾಸ್ತವ್ಯ ಹೂಡಿ ಯದುವೀರ್ ಮಣಿಸಲು ಸಿಎಂ ತಂತ್ರ ರೂಪಿಸುತ್ತಿದ್ದಾರೆ. ಮೈಸೂರಿನ ಖಾಸಗಿ ರೆಸಾರ್ಟ್ನಲ್ಲಿ ಸಿಎಂ ಸೈಲೆಂಟ್ ಆಗಿಯೇ ಆಪರೇಷನ್ ಹಸ್ತ ಶುರು ಮಾಡಿದ್ದಾರೆ. ಬಿಎಸ್ವೈ ಆಪ್ತರಿಗೆ ಸಿಎಂ ಗಾಳ ಹಾಕ್ತಿದ್ದಾರೆ. ಯಡಿಯೂರಪ್ಪ ಆಪ್ತ ಮಾಜಿ ಮೂಡಾ ಅಧ್ಯಕ್ಷ ಎಚ್.ವಿ. ರಾಜೀವ್ ಸೆಳೆಯುವಲ್ಲಿ ಸಿಎಂ ಸಕ್ಸಸ್ ಆಗಿದ್ದಾರೆ. ಇನ್ನು ನಾಳೆ ರಾಜೀವ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ನಾಳೆ ಕೆಆರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ. ಈ ಸಮಾವೇಶದಲ್ಲಿ ರಾಜೀವ್ ಕೈ ಹಿಡಿಯಲಿದ್ದಾರೆ. ಎಚ್.ವಿ. ರಾಜೀವ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದು ಕೆಆರ್ ಕ್ಷೇತ್ರದಲ್ಲಿ 50,000 ಬ್ರಾಹ್ಮಣ ಸಮುದಾಯದ ಮತದಾರರಿದ್ದಾರೆ. ಹೀಗಾಗಿ ಕೈ ತಂತ್ರ ಹೂಡಿದೆ. ವರುಣಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸದಾನಂದರಿಗೆ ಸಿಎಂ ಗಾಳ ಹಾಕಿದ್ದಾರೆ. ವಿಜಯೇಂದ್ರ ಬೆನ್ನಿಗೆ ನಿಂತಿದ್ದ ಲಿಂಗಾಯತ ಸಮುದಾಯದ ಸದಾನಂದರನ್ನ ಸೆಳೆಯುವಲ್ಲಿ ಕೈ ಯಶಸ್ವಿಯಾಗಿದೆ. ಇನ್ನು ಕಾಂಗ್ರೆಸ್ ಆಪರೇಷನ್ ನೋಡಿ ಕೇಸರಿ ಪಡೆ ಏನು ಸುಮ್ಮನೆ ಕೂತಿಲ್ಲ. ಕೌಂಟರ್ ಕೊಡಲು ಸ್ಥಳೀಯ ಕೈ ನಾಯಕರನ್ನ ಸೆಳೆಯಲು ಬಿಜೆಪಿ ಟಕ್ಕರ್ ನೀಡುತ್ತಿದೆ. ಇನ್ನು ನಾಳೆ ಡಿಕೆಶಿ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ವಿಜಯೇಂದ್ರ ಎಚ್ಡಿಕೆ ಕರೆಸಿ ಭರ್ಜರಿ ಪ್ರಚಾರ ನಡೆಸಲಿದೆ. ಒಟ್ಟಾರೆ ಮೈಸೂರು ಕ್ಷೇತ್ರವಂತೂ ಅಕ್ಷರಶಃ ಕುರುಕ್ಷೇತ್ರವಾಗಿಯೇ ಬದಲಾಗಿದೆ. ಮತದಾರ ಪ್ರಭು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ಗೆ ಜೈ ಅಂತಾರೋ ಅಥವಾ ಯದುವೀರ್ಗೆ ಜೈ ಅಂತಾರೋ ಕಾದು ನೋಡಬೇಕಿದೆ. ಮೈಸೂರನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿರುವಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಗಾದರೂ ಮಾಡಿ ಮೈಸೂರಿನಲ್ಲಿ ಗೆಲ್ಲಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರಾಗಿರುವಂಥ ಮೈಸೂರಿನಲ್ಲಿ ಕಾಂಗ್ರೆಸ್ ಅಲ್ಲಿ ಗೆಲ್ಲಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ. ಅದು ಬಿಎಸ್ವೈ ಆಪ್ತರನ್ನ ಪಕ್ಷಕ್ಕೆ ಸೆಳೆದು ಆಪರೇಷನ್ ಹಸ್ತದ ಮೂಲಕ ಅವರನ್ನ ಪಕ್ಷಕ್ಕೆ ಸೆಳೆದು ವೋಟ್ ಫುಲ್ ಮಾಡುವಂತ ಲೆಕ್ಕಾಚಾರದಲ್ಲಿದೆ. ಬಿಜೆಪಿ ಯಾವಾಗ ಮಾಸ್ಟರ್ ಸ್ಟ್ರೋಕ್ ಕೊಡ್ತೋ ಕಾಂಗ್ರೆಸ್ಗೆ ಯದುವೀರ ಕೃಷ್ಣದತ್ತ ಒಡೆಯರ್ ಅವರನ್ನ ಕಣಕ್ಕಿಳಿಸುವ ಮೂಲಕ, ಅದರಂತೆ ಕಾಂಗ್ರೆಸ್ ಕೂಡ ಲೆಕ್ಕಾಚಾರವನ್ನ ಈಗ ಮತ್ತಷ್ಟು ಒಂದು ರಣತಂತ್ರದೊಂದಿಗೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಬಿಎಸ್ವೈ ಆಪ್ತರನ್ನ ಪಕ್ಷಕ್ಕೆ ಕರೆದುಕೊಂಡು ಬರುವ ಮೂಲಕ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಮುಂದಕ್ಕೆ ಹೋಗುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ.
ನೋಡಿ, ಹಾಗಾದ್ರೆ ಈ ಸಿದ್ದರಾಮಯ್ಯನವರ ಲೆಕ್ಕಾಚಾರ ಏನು ಅಂತೇಳಿ ನಾವು ನೋಡ್ತಾ ಹೋದ್ರೆ, ಒಂದು ಯದುವೀರ ಕೃಷ್ಣದತ್ತ ಒಡೆಯರ್ ಅವರನ್ನ ಸೋಲಿಸಬೇಕು ಅಂತಾದ್ರೆ ಬಿಜೆಪಿ ಪಕ್ಷದಲ್ಲಿರುವಂಥ ಕೆಲ ನಾಯಕರನ್ನ, ಅದರಲ್ಲೂ ಕೂಡ ಮೈಸೂರು ಭಾಗದ ಸ್ಥಳೀಯ ನಾಯಕರನ್ನ ಕರೆದುಕೊಂಡು ಬಂದರೆ, ಪಕ್ಷಕ್ಕೆ ಕರೆದುಕೊಂಡು ಬಂದರೆ ಅಲ್ಲಿ ಹೇಗಾದರೂ ಮಾಡಿ ವೋಟ್ ಪುಲ್ ಮಾಡ್ಬೋದು ಅನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಸಿದ್ದರಾಮಯ್ಯನವರಂತೂ ಬಹಳ ಸೀರಿಯಸ್ ಆಗಿ, ಬಹಳ ಪ್ರತಿಷ್ಠೆಯಾಗಿ ಈ ಒಂದು ಚುನಾವಣೆಯನ್ನು ತೆಗೆದುಕೊಂಡಿದ್ದಾರೆ. ಲೋಕಸಭೆ ಅಖಾಡ ರಂಗೇರ್ತಾ ಇದ್ದಂತೆ ಯಡಿಯೂರಪ್ಪನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥ ಕೆಲ ನಾಯಕರನ್ನ ಪಕ್ಷಕ್ಕೆ ಕರೆದುಕೊಂಡು ಬಂದರೆ ಅದು ಅನುಕೂಲ ಆಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಈಗ ಸಿದ್ದರಾಮಯ್ಯನವರು ಇದ್ದಾರೆ. ಸೊ ರಾಜೀವ್ ಅವರಿಗೆ ಗಾಳ ಹಾಕಿರ್ತಕ್ಕಂಥದ್ದು ಯಾರು ಈ HV ರಾಜೀವ್ ಅಂತ ನೋಡಿದ್ರೆ, ಇವರು ಮೂಡ ಮಾಜಿ ಅಧ್ಯಕ್ಷ, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಯದುವೀರ್ ಅವರನ್ನು ಸೋಲಿಸಬೇಕು ಅಂತ ಇಲ್ಲಿ ನೋಡಿ, ಹಿಂದಿನ ಹಾಗೆ ಬೇರೆ ಯಾವುದೇ ಇಶ್ಯೂ ಬೇಸ್ಡ್ ಚುನಾವಣೆ ಈ ಸರಿ ಆಗ್ತಾ ಇಲ್ಲ ಮೈಸೂರಲ್ಲಿ. ಕ್ಯಾಸ್ಟ್ ಕ್ಯಾಲ್ಕುಲೇಷನ್ನು ಇಬ್ಬರಿಗೂ ಅಷ್ಟೇ ಇದೆ, BJPಗೂ ಅಷ್ಟೇ ಎಡ್ಜಿದೆ, ಕಾಂಗ್ರೆಸ್ಗೂ ಅಷ್ಟೇ ಎಡ್ಜಿದೆ. ಹಾಗಾಗಿ ಇಲ್ಲಿ ಬಹಳ ಸೂಕ್ಷ್ಮವಾದ ಒಂದು ಸೋಷಿಯಲ್ ಎಂಜಿನಿಯರಿಂಗ್ ಮಾಡಿ ಈ ಸಾರಿ ಹೇಗಾದರೂ ಮಾಡಿ ಮೈಸೂರು ಕ್ಷೇತ್ರವನ್ನು ವಶಪಡಿಸಿಕೊಳ್ಳಲೇಬೇಕು ಅಂತ ಸಿದ್ದರಾಮಯ್ಯ ಹೊರಟಿದ್ದಾರೆ. KR ಕ್ಷೇತ್ರದ ವೋಟಲ್ಲಿ ಕಳೆದ ಸಾರಿ 60,000ಕ್ಕಿಂತ ಹೆಚ್ಚು ಲೀಡ್ ಬಂದಿತ್ತು ರಾಜೀವ್ ಅವ್ರಿಗೆ. ಸೊ ಈ ಸಾರಿ ಅದೇ ಬ್ರಾಹ್ಮಣ ಮತಗಳಿಗೆ, ಬ್ರಾಹ್ಮಣ ಸಮುದಾಯದ ವೋಟ್ ಮೇಲೆ ಸಿದ್ದರಾಮಯ್ಯ ಕಣ್ಣು ಹಾಕಿದ್ದಾರೆ. ಸೊ ಹಾಗಾದ್ರೆ ಈ ರಾಜೀವ್ ಯಾರು, ಇವರ ಹಿನ್ನೆಲೆ ಏನು, ಯಾಕೆ ಸಿದ್ದರಾಮಯ್ಯ ಇವ್ರ ಹಿಂದೆ ಸದಾ ಅಹಿಂದ ಜಪ ಮಾಡುವ ಸಿದ್ದರಾಮಯ್ಯ ತಮ್ಮದೇ ಕ್ಷೇತ್ರದಲ್ಲಿ ಬ್ರಾಹ್ಮಣ ಸಮುದಾಯದ ಮುಖಂಡರೊಬ್ಬರನ್ನ ತುರ್ತಾಗಿ ಅರ್ಜೆಂಟಾಗಿ ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ? ಯಾಕೆ? ಯಾರು ಈ ರಾಜೀವ್? ಅದರಿಂದ ಏನು ಲಾಭ ಆಗುತ್ತೆ ನೋಡಿ. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ವ್ಯಕ್ತಿ, ಈಗಾಗಲೇ ನಾನು ಹೇಳಿದಾಗೆ KR ನಗರದಲ್ಲಿ ಆ ಸಮುದಾಯದ ಜನಗಳು ಜಾಸ್ತಿ ಇದ್ದಾರೆ. ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 1,40,000ಕ್ಕೂ ಹೆಚ್ಚು ಬ್ರಾಹ್ಮಣರ ವೋಟುಗಳು ಇದ್ದಾವೆ. ಸೊ ಅದು ಬಹಳ ನಿರ್ಣಾಯಕ ಆಗತ್ತೆ. ಇತರೆ ಒಕ್ಕಲಿಗ, ಲಿಂಗಾಯತ, ಕುರುಬ ಮತಗಳ ಜೊತೆಗೆ ಬ್ರಾಹ್ಮಣರ ಮತಗಳು ಕೂಡ ಮುಖ್ಯ ಆಗತ್ತೆ. ಸೊ ಕಳೆದ ಚುನಾವಣೆಯಲ್ಲಿ ನಾನು ಹೇಳಿದಾಗೆ 70,000ಕ್ಕೂ ಹೆಚ್ಚು ಲೀಡ್ ಈ ಕ್ಷೇತ್ರದಲ್ಲಿ BJPಗೆ ಬಂದಿತ್ತು. ಈ ಸಾರಿ ಅದನ್ನು ಕಟ್ ಡೌನ್ ಮಾಡಿ ಅದನ್ನು ಕಾಂಗ್ರೆಸ್ ಪಾಳ್ಯಕ್ಕೆ ತಗೊಳ್ಳುವಂಥ ಪ್ಲ್ಯಾನ್. ಕೇವಲ ಇದೊಂದೇ ಕ್ಷೇತ್ರದಲ್ಲ, ಸಿದ್ದರಾಮಯ್ಯ ಈ ಸಾರಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಕಳೆದ ಸಾರಿ ಎಷ್ಟು ಲೀಡ್ ಬಂದಿತ್ತೋ ಆ ಲೀಡ್ ತಮಗೆ ಬರಬೇಕು ಅನ್ನೋವಂಥದ್ದನ್ನು ಅವರು ಕಾಂಗ್ರೆಸ್ ಕಡೆ ಟರ್ನ್ ಆಗಬೇಕು ಆ ಲೀಡು, ಆವಾಗ ಗೆಲುವು ಸಾಧ್ಯ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಹಲವು ಸಂಘ ಸಂಸ್ಥೆಗಳಲ್ಲಿ ಇವರು ರಾಜ್ಯವು ಸಕ್ರಿಯರಾಗಿದ್ದಾರೆ. ಹಾಗಾಗಿ ಜನಸಂಪರ್ಕ ಚೆನ್ನಾಗಿದೆ. ಇವರನ್ನು ಪಕ್ಷಕ್ಕೆ ತಗೊಳ್ಳೋದ್ರಿಂದ ಹೆಚ್ಚು ಪಕ್ಷಕ್ಕೆ ಅನುಕೂಲ ಆಗಬಹುದು ಅಂತ ಸಣ್ಣ ಸಣ್ಣ ಕ್ರಮಗಳ ಮುಖಾಂತರ, ಅಂದರೆ ಚಿಕ್ಕ ಒಂಥರ ಮೈಕ್ರೋ ಕಾಸ್ಮಿಕ್ ಲೆವೆಲಲ್ಲಿ ಕೆಲಸ ಮಾಡಿ ಮತಗಳನ್ನು ಗುಡ್ಡೆ ಹಾಕುವ ಕೆಲಸವನ್ನು ಈ ಸಾರಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರನ್ನ ಸೆಳೆಯುವಂತ ಪ್ರಯತ್ನದಲ್ಲಿರುವಂತ ಸಿದ್ದರಾಮಯ್ಯನವರು ಒಂದು ಹಂತಕ್ಕೆ ಸಕ್ಸಸ್ ಆದಂಗೆ ಕಾಣಿಸ್ತಾ ಇದೆ. ಕಳೆದ ಬಾರಿ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ತನಗೆ ಟಿಕೆಟ್ ಬೇಕು ಅಂತೇಳಿ ಪಟ್ಟು ಹಿಡಿದಂಥವರು ಸದಾನಂದ ಅವರನ್ನ ತಮ್ಮ ಪಕ್ಷಕ್ಕೆ ಕರೆದುಕೊಂಡು ಬರುವಂತ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಆ ಮೂಲಕ ಒಂದಿಷ್ಟು ಜಾತಿ ಮತಗಳನ್ನ ಒಟ್ಟುಗೂಡಿಸುವಂತ ಲೆಕ್ಕಾಚಾರ ಸಿದ್ದರಾಮಯ್ಯನವರದ್ದಾಗಿದೆ. ಸಿದ್ದರಾಮಯ್ಯನವರು ಇಂಥ ವಿಚಾರಗಳು ಬಂದಾಗ ಬಹಳ ಸೂಕ್ಷ್ಮವಾಗಿ ಗ್ರಹಿಸ್ತಾರೆ. ಯಾವಾಗ ಬಿಜೆಪಿ ಸದಾನಂದ ಅವರಿಗೆ ಟಿಕೆಟನ್ನು ಮಿಸ್ ಮಾಡ್ತೋ, ಅಸಮಾಧಾನಗೊಂಡಿರುವಂಥ ಸದಾನಂದ ಈಗ ಬಿಜೆಪಿಯಿಂದ ಕಾಂಗ್ರೆಸ್ ಕಡೆಗೆ ಹೋಗುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರನ್ನ ಸೆಳೆಯುವಂಥ ಪ್ರಯತ್ನವೂ ಕೂಡ ಸಕ್ಸಸ್ ಆಗಿದೆ. ವೀರಶೈವ ಲಿಂಗಾಯತ ಸಮುದಾಯದ ವೋಟ್ಗಳು ಆ ಮೂಲಕ ಕಾಂಗ್ರೆಸ್ಗೆ ಬರುತ್ತೆ ಅನ್ನೋದು ಲೆಕ್ಕಾಚಾರ ಕಾಂಗ್ರೆಸ್ನದ್ದು. ಇಲ್ಲಿ ಕಳೆದ ಸಾರಿ ವರುಣ ಕ್ಷೇತ್ರನೇ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ರೆ ಅಲ್ಲಿ ವಿಜೇಂದ್ರ ಅವ್ರು ಬಂದರೆ ನಾವು ವೋಟ್ ಹಾಕ್ತೀವಿ ಅನ್ನುವಂಥದ್ದು ವಿಧಾನಸಭಾ ಎಲೆಕ್ಷನ್ ವಿಚಾರ ನಾನು ಹೇಳ್ತಾ ಇದ್ದೀನಿ. ಯಾಕೆ ಈ ಸದಾನಂದ ಅವ್ರನ್ನ ತಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾದರು ಅಥವಾ ಅವ್ರನ್ನ ಪಾರ್ಟಿ ಕರ್ಕೋತಾ ಇದ್ದಾರೆ ಅಂತ ನೋಡಿದ್ರೆ, ಕಳೆದ ಸಾರಿ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಚಾಲೆಂಜ್ ಆಗಿದ್ದು ಏನು ಅಂತಂದರೆ, ಅಥವಾ ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಚಾಲೆಂಜ್ ಆಗಿದ್ದು ಏನು ಅಂತಂದರೆ, ಅಲ್ಲಿ ಲಿಂಗಾಯತ ಮತಗಳು ವಿಜೇಂದ್ರ ಪರವಾಗಿದ್ವು. ವಿಜೇಂದ್ರ ಪರವಾದ ಒಂದು ಅಲೆ ಎಸ್ಪೆಷಲಿ ವರುಣದಲ್ಲಂತೂ ಇತ್ತು.
ಸೊ ಈ ಸದಾನಂದ ಅಂತವರು ವಿಜೇಂದ್ರ ಅವರಿಗೆ ಬ್ಯಾಕಪ್ ಆಗಿ ನಿಂತಿದ್ದಂಥವ್ರು, ಇಂಥವ್ರನ್ನ ಕಾಂಗ್ರೆಸ್ ಕಡೆ ತಗೊಂಡ್ರೆ ಎಲ್ಲೋ ಒಂದು ಕಡೆ ಕಳೆದ ಸಾರಿ ಆ ಒಂದು ಏನು ವಿಜೇಂದ್ರ ಪರವಾದ ವೋಟ್ಗಳೇನಿದ್ದಾವೆ ಅವೆಲ್ಲ ಅಂದ್ರೆ ಲಿಂಗಾಯತ ಮತಗಳೇನಿದ್ದಾವೆ, ಲಿಂಗಾಯತ ಮತಗಳಿಗೆ ಚೆನ್ನಾಗಿ ಗಾಳ ಹಾಕ್ಬೋದು ಅನ್ನುವಂಥದ್ದು ಕ್ಯಾಲ್ಕುಲೇಷನ್. ಬಿಜೆಪಿ ಶಾಸಕ ಶ್ರೀವತ್ಸ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀವತ್ಸ ಅವರೇ ನಮಸ್ಕಾರ. ನಮಸ್ತೆ ಶ್ರೀವತ್ಸ ಅವರೇ, ನಾಳೆ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿನಲ್ಲೇನೆ ಅಲ್ವಾ ದೊಡ್ಡದೊಂದು ಸಮಾವೇಶ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು? ಹೌದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಡೀತಾ ಇದೆ. ಒಂದಷ್ಟು ಜನ ಬಿಜೆಪಿ ಪಕ್ಷದ ನಮ್ಮ ಪ್ರಮುಖರು ಪಾರ್ಟಿಯನ್ನ ತೊರೆದು ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಹೌದು, ಯಾಕೆ ಅಂತ? ಅವರು ಕಳೆದ ಬಾರಿ ರಾಜೀವನ್ ಅವರು ನಮ್ಮಲ್ಲಿ ಮೂಢಾಧ್ಯಕ್ಷರಾಗಿ 2.5-3 ವರ್ಷದ ಹತ್ತತ್ರ ಇದ್ರು. ಸೊ ವಿಧಾನಸಭಾ ಚುನಾವಣೆಯಲ್ಲಿ ಅವರು ನನ್ನ ಜೊತೆಗೇನೆ ಪೈಪೋಟಿಗೆ ಇಳಿದಿದ್ರು, ಟಿಕೆಟ್ ಆಕಾಂಕ್ಷಿಗಳಲ್ಲಿ ಒಬ್ಬರಾಗಿದ್ರು. ಸೊ ಇನ್ನು ಬಿಜೆಪಿಲಿ ಏನು ಆಗಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಇಂದ ಕಳೆದ ಬಾರಿ ನನ್ನ ವಿರುದ್ಧ ಸ್ಪರ್ಧಿಸಿದಂತವ್ರು 2 ಬಾರಿ ಸೋತಿದ್ದರ ಕಾರಣಕ್ಕೆ ತನಗೆಲ್ಲ ಅಲ್ಲಿ ಅವಕಾಶ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಪಾರ್ಟಿಯನ್ನು ಬಿಟ್ಟು ನಮಗಿರೋ ಮಾಹಿತಿ ಏನು ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಅಲ್ಲಿ 2-3 ಸಮೀಕ್ಷೆಗಳ ಕಡೆಯಿಂದ ಈ ಸಾರಿ ನೀವು ಒಂದ್ ಸ್ವಲ್ಪ ಪ್ರಯತ್ನ ಹಾಕಿದ್ರೆ, ನೀವು 50-50 ಇದೆ, ನೀವು ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ, ಒಂದ್ ಸ್ವಲ್ಪ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದ್ರೆ ನಿಮಗೆ ಗೆಲ್ಲೋ ಚಾನ್ಸ್ ಇದೆ ಅಂತ ನಮಗಿರೋ ಇನ್ಪುಟ್ಸ್ ಅಂತ ಅವರಿಗೆ ಸಿದ್ದರಾಮಯ್ಯನವರಿಗೆ ವರದಿಗಳು ಹೇಳಿದ್ದಾವೆ. ಹಾಗಾಗಿ ಅವರು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕಳೆದ ಸಾರಿ ಬಿಜೆಪಿ ತಗೊಂಡಿರ್ತಕ್ಕಂಥ ಲೀಡ್ ಏನಿದೆಯಲ್ಲ ಅದನ್ನ ತಾವು ತಗೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಈ ಸಾರಿ ಚಾನ್ಸ್ ಇದೆ ಅಂತ. ಅಲ್ಲ, ಲೋಕಸಭಾ ಚುನಾವಣೆ ನಡೀತಾ ಇರೋದು ವ್ಯಕ್ತಿಯ ಮೇಲೆ, ವಿಚಾರದ ಮೇಲೆ. ಆದ್ರೆ ಈ ಸಂದರ್ಭದಲ್ಲಿ ಒಂದಷ್ಟು ಜನ ಯಾವುದೇ ಚುನಾವಣೆ ನಡೆದ್ರು, ಅದು ಸ್ಥಳೀಯ ಸಂಸ್ಥೆಯಿಂದ ಮೇಲ್ಪಟ್ಟು ಯಾವುದೇ ಚುನಾವಣೆ ನಡೆದ್ರು ಒಂದ್ ಪಾರ್ಟಿಯಿಂದ ಇನ್ನೊಂದ್ ಪಾರ್ಟಿಗೆ ಜಂಪ್ ಮಾಡ್ತಿರೋದು ಸಾಮಾನ್ಯ ಸಂಗತಿಗಳವ. ಆದ್ರೆ ಇವರು ಕಳೆದ 1 ವರ್ಷದಿಂದ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ನಂತರ ರಾಜೀವ್ ಅವರು ನಮ್ಮ ಪಕ್ಷದ ಯಾವುದೇ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ಲಿಲ್ಲ. ಸೊ ಈಗ ಸಮಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷ ತೊರೆದ್ರೆ ಅದಕ್ಕೆ ಒಂದಷ್ಟು ಮೈಲೇಜ್ ಬರುತ್ತೆ. ನೀವು ಸದಾನಂದ ಅವ್ರನ್ನ ಬಿಟ್ಕೊಡ್ತಾ ಇದ್ದೀರಿ? ಸದಾನಂದ ಅವರು ಏನಂದ್ರೆ ಇದೊಂದು ಯಾರು ನಾಳೆ ಹೋಗ್ತಾ ಇದಾರಲ್ಲ, ಇವರೆಲ್ಲ ಸಹಕಾರಿಗಳ ಸಂಘದಲ್ಲಿ ಇರುವಂತವ್ರು. ಸೌಹಾರ್ದ ಮತ್ತೆ ಸಹಕಾರಿ ಸಂಘಗಳ ಬ್ಯಾನರ್ ಅಲ್ಲಿ ರಾಜೀವ್ ಅವರು ಸಾಕಷ್ಟು ಕೆಲಸವನ್ನ ಮಾಡಿದ್ರು, ನಾನೇನು ಇಲ್ಲ ಅಂತ ಹೇಳೋದಿಲ್ಲ. ಹಾಗಾಗಿ ಅವರ ಸ್ನೇಹದ ಕಾರಣಕ್ಕೆ ಸದಾನಂದ ಈ ತರದವರೆಲ್ಲ ಪಕ್ಷವನ್ನ ಬಿಡ್ತಾ ಇದ್ದಾರೆ. ಸದಾನಂದ ಅವರು ಕಳೆದ ಬಾರಿ ಚುನಾವಣೆಯಲ್ಲೂ ನಮ್ಮ ವರುಣಾದಿಂದ ವಿಧಾನಸಭಾ ಅಭ್ಯರ್ಥಿ ಆಗ್ಬೇಕು ಅಂತ ಪ್ರಯತ್ನ ಪಟ್ಟವರೇನೆ. ನನ್ನ ಪ್ರಶ್ನೆ ಏನಂದ್ರೆ ಶ್ರೀವತ್ಸ ಸರ್, ನೀವೇನ್ ಈಗ ತಂತ್ರ ಸಿದ್ದರಾಮಯ್ಯನವ್ರು ರೂಪಿಸ್ಬಿಟ್ಟಿದ್ದಾರೆ. ಅವ್ರು ಯಾರ್ಯಾರು ಬೇಕೋ ಎಲ್ಲ ಪಾರ್ಟಿಗೆ ಎತ್ತಾಕೊಳ್ತಾ ಇದ್ದಾರೆ. ಅವ್ರು ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ, ಯಾರೇ ಬಂದ್ರು ಕರ್ಕೊಂಬಿಡಿಪ್ಪ, ಬೇಡ ಅನ್ಬೇಡಿ, ನಿಮ್ಗೆ ಎಷ್ಟೇ ಅಸಮಾಧಾನ ಇದ್ರು, ವೈಯಕ್ತಿಕ ಜಗಳ ಇದ್ರು ನೋಡ್ಕೋಬೇಡಿ, ಖಂಡಿತವಾಗ್ಲೂ ಕರ್ಕೊಳ್ಳಿ ಅಂತ. ನಿಮ್ ಪಾರ್ಟಿಯ ಸ್ಟ್ರಾಟಜಿ ಏನು ಗೆಲುವಿಗೆ? ನಮ್ಮ ಪಕ್ಷದ ತಂತ್ರಗಾರಿಕೆ ವಿಷಯದಲ್ಲಿ ನಾವು ಬೇರೆ ಪಕ್ಷದ ನಾಯಕರನ್ನ ಈ ತರ ಕಳೆದು ಬನ್ನಿ ಪಾರ್ಟಿಗೆ ಅಂತ ಸೆಳಿತಾ ಇಲ್ಲ. ಆದ್ರೆ ನಮ್ದು ಮತ ಬ್ಯಾಂಕ್ ಏನಿದೆ, ನಾವೇನು ವೋಟರ್ಸ್ ಅನ್ನ ಮನೆಗೆ ಟಚ್ ಮಾಡ್ತಾ ಇದೀವಿ, ಆ ಹಿನ್ನೆಲೆಯಲ್ಲಿ ಅದೊಂದು ಸ್ವಲ್ಪ ಜಾಸ್ತಿ ಮಾಡ್ಕೋತೀವಿ. ಈ ತರ ಪಾರ್ಟಿ ಬಿಟ್ಟು ಹೋದವರ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ನಾವು ಮನೆಗೆ ಹೋಗ್ಬೇಕು, ಈಗಿನಿಂದಾನೇ ನಾವು ತಯಾರಿಂತು ಲೋಕಸಭಾ ಶುರು ಮಾಡಿದ್ದು ಮನೆಗೆ ಹೋಗಿ ಮತದಾರರನ್ನ ಇವ್ರ ಬಗ್ಗೆನೂ ಕೇಳಿದ್ರೆ ಇವ್ರದೆಲ್ಲ ಏನೇನಿದೆ ಅಂತಾನು ಹೇಳ್ಬಿಟ್ಟು ಮತದಾರರ ಮನಸ್ಸನ್ನ ಓಲೈಸುವಂತ ಕೆಲಸನೇ ನಾವು ಮಾಡ್ತೀವಿ. ಶ್ರೀವತ್ಸ ಅವ್ರೆ, ಅವ್ರಿಗೆ ಕಾನ್ಫಿಡೆನ್ಸ್ ಏನು ಅಂತಂದ್ರೆ ನಮ್ಮ ಗ್ಯಾರಂಟಿ ಯೋಜನೆಗಳು ಮನೆಗೂ ತಲುಪಿದ್ದಾವೆ ಅನ್ನೋದು ಸಿದ್ದರಾಮಯ್ಯನವರ ಕಾನ್ಫಿಡೆನ್ಸ್. ಒಂದು ಪಾಯಿಂಟ್. ನಂಬರ್ 2, ಅಹಿಂದ ಮತಗಳು ನಮಗ್ ಬಂದೇ ಬರ್ತವೆ ಅಂತ ಅದು ಕಾನ್ಫಿಡೆನ್ಸ್ ಅವ್ರಿಗೆ. ಅಲ್ಲ, ಇರ್ಬೋದು, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಅದಿದೆ. ನಮಗೆ ಕಳೆದ 9 ವರ್ಷ, ವಿಶೇಷವಾಗಿ ಈ 5 ವರ್ಷದ ನಾವೇನು ಮೋದಿಯವರ ನೇತೃತ್ವದಲ್ಲಿ ಮಾಡಿದೀವಲ್ಲ, ಒಂದೇ ಒಂದು ದೇಶದಲ್ಲಿ 220 ಕೋಟಿ ವ್ಯಾಕ್ಸಿನೇಷನ್ ಅನ್ನ ಜಗಳ ಆಡದೆ 10 ರೂಪಾಯಿ ಲಂಚ ಇಲ್ಲದೆ ಕೊಟ್ಟಿದೀವಲ್ಲ, ಅದರ ಮೊದಲ ದೇಶದ ನಾವು. ಪ್ರಧಾನಮಂತ್ರಿಯವ್ರ ಬಗ್ಗೆ ನಾವೇನು ಜನಗಳಿಗೆ ವಿವರಿಸಬೇಕಾಗಿಲ್ಲ. ಪ್ರಧಾನಮಂತ್ರಿ ಏನು ಅನ್ನೋದು ಈಗಾಗಲೇ ಬ್ರ್ಯಾಂಡ್ ಆಗ್ಬಿಟ್ಟಿದ್ದಾರೆ. ಪ್ರಧಾನಮಂತ್ರಿ ಅವರಿಗೆ ನಾವು ಮೈಸೂರಿಂದ ನಮ್ಮ ಸದಸ್ಯರೊಬ್ಬರನ್ನ ಕೈ ಜೋಡಿಸಬೇಕಾದಷ್ಟಂತ ಕೆಲಸವನ್ನ ನಾವು ಮಾಡಬೇಕು.
ಆ ಹಿನ್ನೆಲೆಯಲ್ಲಿ ನಮಗೂ ಮೋದಿ ಅವರದೇ ಗ್ಯಾರಂಟಿ, ಒಂದೇ ಒಂದು ಕಪ್ ಚುಕ್ಕೆ ಎಲ್ಲ ಹೇಳ್ಕೊಳಕ್ ನಮ್ಮ ಹತ್ರ ಸಾಕಷ್ಟು ಅಂಶಗಳು ನಮ್ಮ ಹತ್ರ ಇದ್ಬಿಟ್ಟಿದೆ. ಓಕೆ ಓಕೆ, ಥ್ಯಾಂಕ್ ಯು ಶ್ರೀವತ್ಸ ಅವರೇ ರಿಪಬ್ಲಿಕ್ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಈ ಕುರಿತಾಗಿ ನಮ್ಮ ಜೊತೆಲಿ ಮಾತಾಡೋದಕ್ಕೆ ಎಲ್ ನಾಗೇಂದ್ರ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ನಾಗೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ಸ್ಟ್ರಾಟರ್ಜಿ ಏನ್ ಸರ್? ಗೆಲುವಿಗೆ ಏನ್ ಲೆಕ್ಕಾಚಾರ ಹಾಕೊಂಡಿದ್ದೀರಿ? ಏನ್ ಅಜೆಂಡಾ ತಮ್ದು? ಕಳೆದ 2 ಚುನಾವಣೆಗಳಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಗೆ ಅತ್ಯಂತ ಅಧಿಕ ಮತಗಳನ್ನ ಕೊಟ್ಟಂತ ಕ್ಷೇತ್ರ ಕೊಡಗು ಮತ್ತೆ ಮೈಸೂರು ಮತ್ತೆ ಕೊಡಗು. ಕಳೆದ ಬಾರಿ ಏನು ಸಹ ನಮ್ಗೆ 1.5 ಲಕ್ಷ ಮತಗಳ ಅಂತರದಲ್ಲಿ ನಾವು ಗೆದ್ದಿದ್ದೇವೆ. ಈ ಬಾರಿ ವಿಶೇಷವಾಗಿ ಒಡೆಯರ್ ಅವರು ಈ ಸಲ ಕ್ಯಾಂಡಿಡೇಟ್ ಆದ ನಂತರದಲ್ಲಿ ಒಡೆಯರ್ ಅವರಿಗೆ ಯಾವುದೇ ರೀತಿಯಾದಂತ ಜಾತಿ ಮತಗಳು ಇಲ್ಲ. ಪ್ರತಿಯೊಂದು ಜಾತಿಯಲ್ಲೂ ಸಹ ಅಲ್ಪಸಂಖ್ಯಾತರನ್ನು ಹಿಡಿದು ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ ಪ್ರತಿಯೊಬ್ರು ಸಹ ಒಡೆಯರ್ ಫ್ಯಾಮಿಲಿಗೆ ವೋಟ್ ಹಾಕುವಂತದ್ದು ಪದ್ಧತಿ ಮೈಸೂರು ನಗರದಲ್ಲಿದೆ. ಅದು ಬರುತ್ತೆ ಅಂತಕ್ಕಂಥ ವಿಶೇಷ ನನಗೆ ಅಂತೂ ಅನಿಸ್ತದೆ. ಖಂಡಿತ ನಾಗೇಂದ್ರ ಅವ್ರು, ಇನ್ನೊಂದು ವಿಚಾರ, ಈಗ ಸಿದ್ದರಾಮಯ್ಯನವರ ತವರಾಗಿರೋದ್ರಿಂದ ಮೈಸೂರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ, ಮತ್ತೆ ಬಹಳ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಒಡೆಯರ್ ಅವರ ಗೆಲುವು ಅಷ್ಟೊಂದು ಈಸಿ ಇದೆಯಾ? ನನಗನಿಸ್ತದೆ ಸರ್, ತುಂಬಾ ಈಸಿನೇ ಅನಿಸ್ತದೆ. ಒಂದು ನೀವು ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ನವರು ಬಹಳ ಪ್ರಯತ್ನ ಮಾಡಿದ್ರು ಕ್ಯಾಂಡಿಡೇಟ್ ಅನ್ನ ಬದಲಾಯಿಸ್ಲಿಕ್ಕೆ. ಅವ್ರಿಗೆ ಒಬ್ರು ಕ್ಯಾಂಡಿಡೇಟ್ ಸಹ ಸಿಗ್ಲಿಲ್ಲ. ಉಳಿದಂತ ಕ್ಯಾಂಡಿಡೇಟ್ ಯಾರಂದ್ರೆ ಲಕ್ಷ್ಮಣ್ ಅವರು ಮಾತ್ರ ಅವ್ರಿಗೆ ಸಿಕ್ಕಿದ್ದಾರೆ ಅಂತ ನನಗಂತೂ ಸಹ ಅನಿಸ್ತು. ಬಹುಶಃ ಮತ್ತೆ ಅವ್ರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡೋಣ. ಹಾಗೇನೆ ಕಾಂಗ್ರೆಸ್ನಿಂದ ಕೂಡ ಕಾಂಗ್ರೆಸ್ನ ಪ್ರತಿನಿಧಿಗಳು ಬರ್ತಾರೆ, ಅವ್ರ ಜೊತೆ ಕೂಡ ಮಾತಾಡೋಣ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಸಂಚಲನ ನಡೀತಾ ಇದೆ ಮೈಸೂರು ಚಾಮರಾಜನಗರ ಕ್ಷೇತ್ರದಲ್ಲಿ. ಯಾಕಂತಂದ್ರೆ ಅಲ್ಲಿ ಗೆಲ್ಲಲೇಬೇಕು ಅಂತ ಈ ಸಾರಿ ಸಿದ್ದರಾಮಯ್ಯ ಹಠ ತೊಟ್ಟು ಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಸ್ಥಳೀಯ ನಾಯಕರುಗಳನ್ನ ಬೇರೆ ಬೇರೆ ಜಾತಿಗಳಿಗೆ ಸೇರಿದ, ಅಂದರೆ ದೊಡ್ಡ ದೊಡ್ಡ ಸಮುದಾಯಗಳಿಗೆ ಸೇರಿದ, ನಿರ್ಣಾಯಕ ಸಮುದಾಯಗಳಿಗೆ ಸೇರಿದಂಥ ನಾಯಕರುಗಳನ್ನ ಈಗ ಪಕ್ಷಕ್ಕೆ ಕರ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ತನ್ಮೂಲಕ ಸಣ್ಣ ಮಟ್ಟದಲ್ಲಿ ಕೂಡ ಜಾತಿ ಲೆಕ್ಕಾಚಾರವನ್ನು ಹಾಕಿ ಗೆಲುವಿಗೆ ಏನೆಲ್ಲ ಅಂಶಗಳು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಷ್ಟೆಲ್ಲ ಹಠ ತೊಟ್ಟು ಇಂಚಿಂಚು ಲೆಕ್ಕಾಚಾರ ಹಾಕಿ ಕೆಲಸ ಮಾಡ್ತಾ ಇರುವಾಗ ಕೇಸರಿ ಪಾಳ್ಯ ಏನು ಮಾಡ್ತಾ ಇದೆ, ಬಿಜೆಪಿಯವರು ಏನು ಮಾಡ್ತಾ ಇದ್ದಾರೆ, ಅವರ ಸ್ಟ್ರಾಟಜಿಗಳು ಏನು, ಕಾಂಗ್ರೆಸ್ ರಣತಂತ್ರಕ್ಕೆ ಕೇಸರಿ ಪ್ರತಿತಂತ್ರ ಏನು, ಇವರೇನು ಮಾಡ್ತಾರೆ ಹಾಗಾದ್ರೆ? ಯಾಕಂತಂದ್ರೆ ಇಲ್ಲಿ ಈ ಸಾರಿ ಮೈತ್ರಿ ಪಾಳ್ಯ HD ಕುಮಾರಸ್ವಾಮಿ ಅವರು ಇದ್ದಾರೆ, ವಿಜೇಂದ್ರ ಅವರು ಇದ್ದಾರೆ, ಲಿಂಗಾಯತ ಒಕ್ಕಲಿಗ ಎರಡೂ ಮತಗಳು. ವಿಜೇಂದ್ರ ಅವರಿಗೆ ಅವರದ್ದೇ ಆದ ಒಂದು ಫ್ಯಾನ್ ಫಾಲೋವಿಂಗ್, ಒಂದು ಬೇಸ್, ಒಂದು ಸಮುದಾಯದ ಮತಗಳು ಅವ್ರಿಗೆ ಇದೆ ಅಲ್ಲಿ. ಸೊ ಅದನ್ನು ಸೆಳೆಯೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಲಿಂಗಾಯತ ಮತ ಸೆಳೆಯೋದಕ್ಕೆ ವಿಜೇಂದ್ರ ನೇರವಾಗಿ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದೇ ರೀತಿ ಒಕ್ಕಲಿಗ ಮತಗಳನ್ನು ಸೆಳೆಯೋದಕ್ಕೆ HD ಕುಮಾರಸ್ವಾಮಿ ನೇರವಾಗಿ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅಲ್ಲಿ GT ದೇವೇಗೌಡರು ಇದ್ದಾರೆ. ಅವರು ಕೂಡ GT ದೇವೇಗೌಡರು ಒಂದು ಮಾತು ಭಾಳ ಚೆನ್ನಾಗಿ ಹೇಳಿದ್ರು, ಯದುವೀರ್ ಅವರಿಗೆ ಮತ ಹಾಕಿದ್ರೆ ಚಾಮುಂಡೇಶ್ವರಿಗೆ ಮತ ಹಾಕಿದಂಗೆ ಅಂತ ಒಂದು ಭಾವನಾತ್ಮಕವಾದ ಹೇಳಿಕೆಯನ್ನು ಕೊಟ್ಟರು. ಓಕೆ, ಈ ಮೂಡ ಮಾಜಿ ಅಧ್ಯಕ್ಷ HV ರಾಜೀವ್ ಅವರು ನಾಳೆ ಏನು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ, ಇವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನೀವು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದೀರಾ, ಯಾವ ಕಾರಣಕ್ಕೆ, ಏನು ನಿಮ್ಮನ್ನು ಸೆಳೀತು ಅಲ್ಲಿಗೆ? ಅದು ನಿಮ್ಮ ವೈಯಕ್ತಿಕವಾದ ಒಂದು ಆಯ್ಕೆ, ಅದು ಸ್ಟಿಲ್ ರಾಜಕೀಯವಾಗಿ ಪ್ರಶ್ನೆ ಮೂಡುತ್ತೆ. ಶ್ರೀವತ್ಸ ಅವರು ಹೇಳ್ತಾ ಇದ್ರು, ನೀವು ಕಂಟೆಸ್ಟೆಂಟ್ ಆಕಾಂಕ್ಷಿ ಆಗಿದ್ರಿ, ಟಿಕೆಟ್ ಆಕಾಂಕ್ಷಿ ಆಗಿದ್ರಿ, ನಿಮಗೆ ಟಿಕೆಟ್ ಸಿಕ್ಕಲಿಲ್ಲ, ನೀವು ಅಷ್ಟೇನು ಆಕ್ಟಿವ್ ಇರಲಿಲ್ಲ BJPಯಲ್ಲಿ, ಹಾಗಾಗಿ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರಿ ಈಗ ಕಾಂಗ್ರೆಸ್ ಸೇರ್ತಾ ಇದ್ರಿ ಅಂತ, ಹೌದಾ? ನಾನು ಮಾನ್ಯ ನೆಚ್ಚಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರ ಯೋಜನೆಗಳೇನಿದೆಯೋ, ಬಡವರಿಗೆ ಸ್ವಾಭಿಮಾನದಿಂದ ಬದುಕಕ್ಕೆ ಕೊಟ್ಟಂತ ಯೋಜನೆಗಳನ್ನ ಚುನಾವಣೆಗೆ ಮೊದ್ಲೇನ್ ಹೇಳಿದ್ರು ಅದನ್ನ ತಕ್ಷಣಕ್ಕೆ ಅನುಷ್ಠಾನ ತಂದಂತದ್ದು ನನ್ಗೆ ಬಹಳ ಸಂತೋಷ ಆಗಿತ್ತು. ಇನ್ನೂ ಅಷ್ಟು ಸ್ವಾಭಿಮಾನದ ಬದುಕಿರ್ತಕ್ಕಂಥ ಬಡವರಿಗೆ ಆ ಯೋಜನೆಗಳನ್ನ ಮುಟ್ಸೋದಕ್ಕೆ ಯಾರು ಬಂದಿಲ್ಲದೆ ಹೋದ್ರೆ ಅದಕ್ಕೆ ಕಾರ್ಯ ಮಾಡ್ಬೇಕು, ನನ್ನ ಆತ್ಮತೃಪ್ತಿಗಾಗಿ ಆ ಕೆಲಸ ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ
ಸಿದ್ದರಾಮಯ್ಯ ಸಾಹೇಬ್ರವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ಒಪ್ಪಲಿಕ್ಕೆ ಸೇರ್ಪಡೆ ಆಗ್ತಾರೆ. ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ, ನಿಮ್ಮ ಕ್ಷೇತ್ರದಲ್ಲಿ ಬ್ರಾಹ್ಮಣ ಮತಗಳು ಲಾಸ್ಟ್ ಟೈಮ್ 70,000 ಲೀಡ್ ಬಂದಿತ್ತು ಬಿಜೆಪಿಗೆ, ಅದನ್ನ ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ಸಿದ್ದರಾಮಯ್ಯ ನಿಮ್ಮನ್ನ ಸೇರಿಸ್ಕೊತಾ ಇದ್ದಾರೆ ಅಂತ. ನಾನು ಸದಾಕಾಲ ಸಕ್ರಿಯವಾಗಿ ಸಮಾಜದ ಒಳಗೆ ಇರ್ತಕ್ಕಂಥವನು, ಇದನ್ನ ಶ್ರಮಪಟ್ಟು ಕೆಲಸ ಮಾಡುವಂತವನು. ನಾನು ಸರ್ಕಾರದ ಯೋಜನೆ ಈ ತರದಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ಅನುಕೂಲ ಆಗಿದೆ. ಇಂಥ ಹಲವು ಯೋಜನೆಗಳನ್ನ ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ ತರುವಂತ ಸರ್ಕಾರ ಇದಾಗಿದೆ. ಇದಕ್ಕಾಗಿ ನೀವು ಅದರ ಉಪಯೋಗ ಪಡೆದಂತವರು ನಮ್ಮ ಜೊತೆಗೆ ನಿಲ್ಲಬೇಕು ಅಂತ ಕಳಕಳಿಯ ಮನವಿ ಮಾಡಕ್ಕಾಗಿ ಪ್ರತಿ ಮನೆಗೆ ಹೋಗುವನಿದ್ದೇನೆ. ಅದರ ಲಾಭ ಸಹಜವಾಗಿ ಆಗುತ್ತೆ ಅಂತ ಭಾವಿಸ್ಕೊಂಡಿದ್ದೇನೆ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಅವ್ರನ್ನ ಜೈಲಿಗೆ ಕಳಿಸ್ತೀನಿ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಏನ್ ಹೇಳಕ್ ಬಯಸ್ತೀರಿ? ಇವೆಲ್ಲ ರಾಜಕೀಯವಾದಂತ ಸನ್ನಿವೇಶದಲ್ಲಿ ಕೊಡುವಂತ ಸ್ಟೇಟ್ಮೆಂಟ್ಗಳು, ಆ ಸಂದರ್ಭದ ಮಾತುಗಳು ಬರ್ತವೆ, ಸಂದರ್ಭದಲ್ಲಿ ಹೋಗ್ತಿರ್ತವೆ. ಅದು ಬಿಟ್ರೆ ಇಲ್ಲಿ ಕಳಿಸೋ ಕಾರಣಗಳು ಅವೆಲ್ಲ ಅದಕ್ಕೆ ಕಾನೂನಾತ್ಮಕ ಪ್ರಕ್ರಿಯೆಗಳು, ಅದು ತನ್ಪಾಡಕ್ಕೆ ತಾನೇ ನಡೀತಾ ಇರುತ್ತೆ. ಓಕೆ, ಈಗ ಕೊನೆಯದಾಗಿ ಯದುವೀರ್ ಅವರು ಬಹಳ ಸ್ಟ್ರಾಂಗ್ ಕ್ಯಾಂಡಿಡೇಟ್, ಏನ್ ಮಾಡ್ತೀರಾ? ಈ ಎಲ್ಲಾ ಅಭ್ಯರ್ಥಿಗಳು, ಎಲ್ಲಾ ಪಕ್ಷದ ಅಭ್ಯರ್ಥಿಗಳು ಸ್ಟ್ರಾಂಗ್ ಕ್ಯಾಂಡಿಡೇಟ್. ಮತದಾರ ಎಲ್ಲರಿಗಿಂತ ಸ್ಟ್ರಾಂಗು. ಆ ಮತದಾರನ ಮುಟ್ಟಿ ಅವನ ನೈಜವಾಗಿ ಈ ಯೋಜನೆಗಳು ನಿಮ್ಗೆ ತಲುಪಿದೆ, ಅದಕ್ಕಾಗಿ ನೀವು ಬೆಂಬಲ ಕೊಡಬೇಕು ಅಂತ ಕೋರ್ತೀವಿ. ಆ ಬೆಂಬಲವನ್ನ ಪಡಿತೀವಿ. ಥ್ಯಾಂಕ್ ಯು ರಾಜೀವ್ ಅವರೇ. ಒಟ್ಟಾರೆ ನಾವು ಗಮನಿಸ್ತಾ ಹೋದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಜಿದ್ದಾಜಿದ್ದಿನ ಅಖಾಡವಾಗಿ ಮಾರ್ಪಟ್ಟಿದೆ. ಸಿದ್ದರಾಮಯ್ಯನವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ, ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ. ಆ ಮೂಲಕ ಬಿಜೆಪಿಯ ಕೆಲ ಸ್ಥಳೀಯ ನಾಯಕರನ್ನ ತಮ್ಮ ಪಕ್ಷಕ್ಕೆ ಸೆಳೆದುಕೊಂಡು ಬಂದು ಬಿಜೆಪಿ ಏನು ಮೈಸೂರಿನಲ್ಲಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತು, ಅದಕ್ಕೆ ಪ್ರತಿದಾಳಿಯಾಗಿ ದಾಳವನ್ನ ಉರುಳಿಸೋದಕ್ಕೂ ಕೂಡ ಹೊರಟಿದ್ದಾರೆ ಸಿದ್ದರಾಮಯ್ಯನವರು. ಇದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ರಣಕಣ 28.